ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ನೀವು ತಕ್ಷಣಕ್ಕೆ ಬೆಳ್ಳಗಾಗಬೇಕಾ? ಸೊ ಯಾವುದಾದ್ರೂ ಎಮರ್ಜೆನ್ಸಿ ಫಂಕ್ಷನ್ ಅಟೆಂಡ್ ಮಾಡಬೇಕಾದ ಸಂದರ್ಭ ಬಂದಿರುತ್ತೆ. ಆ ಟೈಮಲ್ಲಿ ನಾವು ಪಾರ್ಲರ್ಗೆ ಹೋಗೋದಕ್ಕಾಗಲ್ಲ. ಆ ಟೈಮಲ್ಲಿ ನಾವು ನಮ್ಮ ಸ್ಕಿನ್ನ ಯಾವ ಥರ ಬೆಳ್ಳಗೆ ಮಾಡ್ಕೋಬೋದು, ಹೊಳೆಯುವಂಥ ಕಾಂತಿ ಕೊಟ್ಕೋಬೋದು ಅಂತೇಳಿ ಒಂದು ಸುಲಭವಾದ ವಿಧಾನದಲ್ಲಿ ಒಂದು ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನೆಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತು ಒಂದು ರಿಕ್ವೆಸ್ಟೆಡ್, ನೀವೆಂತಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ಅತಿ ಹೆಚ್ಚು ಬಿಸಿಲಲ್ಲಿ ಓಡಾಡಿ ನಮ್ಮ ಸ್ಕಿನ್ ತುಂಬ ಟ್ಯಾನ್ ಆಗಿರುತ್ತೆ ಮತ್ತು ನಮ್ಮ ಸ್ಕಿನ್ ಎಲ್ಲ ಸುಕ್ಕು ಕಟ್ಟಿರುತ್ತೆ. ಸೊ ಆ ಥರದವ್ರಿಗೆ ನಾನಿವತ್ತು ತಿಳಿಸ್ಕೊಡುವಂಥ ಮನೆ ಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಶಾಕ್ ಆಗುತ್ತೆ. ಅಷ್ಟೊಂದು ಯೂಸ್ಫುಲ್ಲಾದ ರಿಸಲ್ಟ್ ನಿಮಗೆ ಆ ಫೇಸ್ ಪ್ಯಾಕ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದರಿಂದ ವಿಡಿಯೋನಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ ಈ ಮನೆ ಮದ್ದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ಮನೆ ಮದ್ದಿಗೆ ಫಸ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನಲ್ಲಿರೋ ಕೊಳೆನೆಲ್ಲ ಹೋಗಲಾಡಿಸಿ ನಮ್ಮ ಸ್ಕಿನ್ನ ತುಂಬ ಸಾಫ್ಟ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕೆಲ್ಸ್ನ ಎಲ್ಲ ಹೋಗಲಾಡಿಸುತ್ತೆ. ಮತ್ತು ನಮ್ಮ ಸ್ಕಿನ್ನು ತುಂಬ ಅಂದರೆ ತುಂಬ ಸಾಫ್ಟ್ ಆಗೋ ಥರ ಮಾಡುತ್ತೆ. ಸೊ ಅದರಿಂದ ನಾನು ಇಲ್ಲಿ ಕೊಕೊನಟ್ ಆಯಿಲ್ ತೊಗೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ನೀವು ಯೂಸ್ ಮಾಡುವಂಥ ಕೊಕೊನಟ್ ಆಯಿಲ್ ತೊಗೋಬೋದು. ಸೊ ಮತ್ತು ನಮ್ಮ ಸ್ಕಿನ್ ಏನು ಟೈಟ್ ಆಗಿರುತ್ತಲ್ಲ, ಆ ಟೈಟ್ನೆಸ್ನ ಹೋಗಲಾಡಿಸುವಂಥ ಒಂದು ಮೈನ್ ಉಪಯುಕ್ತವಾಗಿರೋ ಮನೆ ಮದ್ದು ಈ ಕೊಕೊನಟ್ ಆಯಿಲ್ ಆಗಿದೆ. ಸೆಕೆಂಡ್ ಒನ್, ನಾನಿಲ್ಲಿ ಜೇನುತುಪ್ಪ ತೊಗೋತಾ ಇದ್ದೀನಿ. ಈ ಜೇನುತುಪ್ಪ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನಲ್ಲಿರೋ ಕಪ್ಪು ಕಲೆಗಳಿರುತ್ತಲ್ಲ ಅದನ್ನೆಲ್ಲ ಹೋಗಲಾಡಿಸಿ ನಮ್ಮ ಸ್ಕಿನ್ನು ತುಂಬ ಗ್ಲೋ ಆಗೋಂಗೆ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಆಯಿಲ್ನೆಸ್ ಎಲ್ಲ ಹೋಗಲಾಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನು ಕಾಂತಿಯಾಗಿ ಹೊಳೆಯೋಂಗೆ ಮಾಡುತ್ತೆ ಈ ಜೇನುತುಪ್ಪ. ಅದರಿಂದ ನಾನು ಇಲ್ಲಿ ಜೇನುತುಪ್ಪನ ತೊಗೋತಾ ಇದ್ದೀನಿ. ಥರ್ಡ್ ಒನ್, ನಾನಿಲ್ಲಿ ಲಿಂಬೆ ಹಣ್ಣಿನ ರಸ ತೊಗೋತಾ ಇದ್ದೀನಿ. ಈ ಲಿಂಬೆ ಹಣ್ಣಿನ ರಸ ಏನು ಮಾಡುತ್ತೆ ಅಂತ ಹೇಳಿದರೆ, ಇದು ಎಲ್ಲರಿಗೂ ಗೊತ್ತಿದೆ, ಬ್ಲೀಚಿಂಗ್ ಏಜೆಂಟ್ ಅಂತ ಹೇಳಿ. ಇದು ನಮ್ಮ ಸ್ಕಿನ್ನಲ್ಲಿರೋ ಕೊಳೆ ಇರ್ಬೋದು, ಡೆಡ್ ಸ್ಕಿನ್ ಇರ್ಬೋದು, ಮತ್ತು ಮುಖದಲ್ಲಿರೋ ಪಿಂಪಲ್ಸ್ ಮಾರ್ಕ್ ಎಲ್ಲ ಹೋಗಲಾಡಿಸಿ ನಮ್ಮ ಸ್ಕಿನ್ಗೆ ಒಳ್ಳೆ ಒಂದು ಕಾಂತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಈ ಲಿಂಬೆ ಹಣ್ಣಿನ ರಸ ತೊಗೋತಾ ಇದ್ದೀನಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಹೇಳೋರು ಲಿಂಬೆ ಹಣ್ಣಿನ ರಸ ಬದಲು ಟೊಮೆಟೊ ರಸ ಯೂಸ್ ಮಾಡ್ಬೋದು, ಇಲ್ಲ ಆರೆಂಜ್ ಜ್ಯೂಸು ಯೂಸ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲು ಮತ್ತು 1 ಟೇಬಲ್ ಸ್ಪೂನ್ ಜೇನುತುಪ್ಪ ಮತ್ತು ಅದಕ್ಕೆ ಒಂದು 8ರಿಂದ 9 ಹನಿ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಎತ್ತಿಟ್ಟು ನಮ್ಮ ಫೇಸ್ಗೆ. ಸೊ ಇವಾಗ ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಕಣ್ಣು ಕೆಳಗೆ, ಕತ್ತು ಕೆಳಗೆ, ಕಿವಿ ಎಲ್ಲ ಕಡೆನೂ ನಾವು ಇದನ್ನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಒಂದು 20ರಿಂದ 25 ನಿಮಿಷ ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಏನು ಕೊಳೆ ಕೂತಿರುತ್ತೆ ಅಥವಾ ಏನು ಡೆಡ್ ಸ್ಕಿಲ್ಸ್ ಇರುತ್ತೆ ಅದೆಲ್ಲನೂ ರಿಮೂವ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗೋ ಥರ ಮಾಡುತ್ತೆ. ಸೊ ಇದನ್ನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮಸಾಜ್ ಮಾಡೋಕ್ಕೂ ಮುಂಚೆ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಕಾಟನ್ ಬಟ್ಟೆಗೆ ಬಿಸಿನೀರು ಹತ್ಕೊಂಡು ಚೆನ್ನಾಗಿ ನಮ್ಮ ಮುಖನ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಸ್ಟೀಮ್ ಮಾಡ್ಕೊಂಡು ಆದಮೇಲೆ ನಾವು ಈ ಪ್ಯಾಕ್ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. 25 ಮಿನಿಟ್ಸ್ ಆದಮೇಲೆ ನಾವು ಸ್ವಲ್ಪ ಕಾಟನ್ ಬಟ್ಟೆಗೆ ಬಿಸಿನೀರು ಹತ್ಕೊಂಡು ಚೆನ್ನಾಗಿ ನಮ್ಮ ಫೇಸ್ನೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಹಾಕಿರೋ ಫೇಸ್ ಪ್ಯಾಕ್ನ ಚೆನ್ನಾಗಿ ಒರೆಸ್ಕೊಳ್ಳಿ. ನೆಕ್ಸ್ಟ್ ನೀವು ಮತ್ತೊಂದು ಮೆಥಡ್ ಫಾಲೋ ಮಾಡಬೇಕಾಗತ್ತೆ. ಆ ಮೆಥಡ್ ಯಾವುದಂತ ನೋಡೋಣ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಇಲ್ಲಿ ಸ್ಕ್ರಬ್ಬಿಂಗಿಗೆ ಅಕ್ಕಿ ಪುಡಿ ತೊಗೊಂಡಿದ್ದೀನಿ. ಅಕ್ಕಿ ಪುಡಿ ಇಲ್ಲ ಅಂತ ಹೇಳೋರು ಕಡಲೆ ಪುಡಿ ತೊಗೋಬೋದು. ಸೊ ಈಗ ಅಕ್ಕಿ ಪುಡಿ ನಮ್ಮ ಸ್ಕಿನ್ಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಅದು ಮತ್ತು ನಮ್ಮ ಮುಖದಲ್ಲಿರೋ ಕಪ್ಪು ಚುಕ್ಕೆಗಳನ್ನೆಲ್ಲ ಪರ್ಮನೆಂಟಾಗಿ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಾನು ಇಲ್ಲಿ ಅಕ್ಕಿ ಪುಡಿನ ತೊಗೋತಾ ಇದ್ದೀನಿ. ಸೆಕೆಂಡ್ ಒನ್, ನಾನಿಲ್ಲಿ ಟೊಮೆಟೊ ಜ್ಯೂಸ್ ತೊಗೋತಾ ಇದ್ದೀನಿ. ಈ ಟೊಮೆಟೊ ಜ್ಯೂಸ್ ನಮ್ಮ ಸ್ಕಿನ್ಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಫೇಸಲ್ಲಿ ಪಿಂಪಲ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಪಿಂಪಲ್ಸ್ ಅವಾಗ ಹುಟ್ಟುತ್ತಿರೋ ಪಿಂಪಲ್ಸ್ನ ಹೋಗಲಾಡಿಸುತ್ತೆ. ಮತ್ತು ಪಿಂಪಲ್ಸಿಂದ ಆಗಿರೋ ಕಪ್ಪು ಕಲೆಗಳಿರುತ್ತಲ್ಲ ಮತ್ತು ಕಪ್ಪು ಚುಕ್ಕೆಗಳು, ಅದನ್ನ ಪರ್ಮನೆಂಟಾಗಿ ರಿಮೂವ್ ಮಾಡಿ ನಮ್ಮ ಸ್ಕಿನ್ನು ತುಂಬ ಅಂದರೆ ತುಂಬ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಟೊಮೆಟೊ ರಸ. ಥರ್ಡ್ ಒನ್, ನಾನಿಲ್ಲಿ ಮೊಸರು ತೊಗೋತಾ ಇದ್ದೀನಿ. ಮೊಸರು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನಲ್ಲಿರೋ
ಕೊಳೆಗಳೇನಿರುತ್ತಲ್ಲ ಆ ಕೊಳೆಗಳನ್ನ ಹೋಗಲಾಡಿಸಿ ನಮ್ಮ ಸ್ಕಿನ್ನು ತುಂಬ ಬಿಳಿ ಆಗೋ ಥರ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿಲ್ಸ್ನೆಲ್ಲ ಪರ್ಮನೆಂಟಾಗಿ ಹೋಗಲಾಡಿಸಿ ನಮ್ಮ ಸ್ಕಿನ್ಗೆ ಒಂದು ಪರ್ಮನೆಂಟು ಗ್ಲೋ ಕೊಡೋದಕ್ಕೆ ಈ ಮೊಸರು ತುಂಬ ಹೆಲ್ಪ್ ಮಾಡುತ್ತೆ. ಅದರಿಂದ ನಾನು ಇಲ್ಲಿ ಗಟ್ಟಿ ಮೊಸರನ್ನ ತೊಗೋತಾ ಇದ್ದೀನಿ. ಸೊ ಮೊಸರು ಇಲ್ಲ ಅಂತ ಹೇಳೋರು ನೀವು ಹಸಿ ಹಾಲನ್ನು ಸಹ ಯೂಸ್ ಮಾಡ್ಬೋದು. ಈ ಮೊಸರು ಯಾವ ಥರ ಕೆಲಸ ಮಾಡುತ್ತೋ ಅದೇ ಥರ ಹಸಿ ಹಾಲು ಸಹ ಕೆಲಸ ಮಾಡುತ್ತೆ. ಅಕ್ಕಿ ಹಿಟ್ಟು, ಟೊಮೆಟೊ ರಸ ಮತ್ತು ಮೊಸರು ಹಾಕ್ಬಿಟ್ಟು ಈ ಥರ ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಫೇಸ್ಗೆ ಈ ಥರ ಬ್ರಷಿಂದಾದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲ ಫಿಂಗರ್ಸಿಂದಾದರೂ ಅಪ್ಲೈ ಮಾಡ್ಕೋಬೋದು. ಏನೂ ಸಹಿತ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಾವು ಅಪ್ಲೈ ಮಾಡ್ಕೋಬೇಕಾದ್ರೆ ಯಾವುದೇ ಥರ ಕೈಯಲ್ಲಿ ಈ ಥರ ಸ್ಕ್ರಬ್ ಮಾಡೋದಾಗಲಿ ಏನೂ ಮಾಡೋದು ಬೇಡ. ಸುಮ್ಮನೆ ಅಪ್ಲೈ ಮಾಡಿಬಿಡಿ. ಇದು ಅಪ್ಲೈ ಮಾಡಿ ಒಂದು 30-40 ನಿಮಿಷ ಇದು ಚೆನ್ನಾಗಿ ಒಣಗಬೇಕು. ಒಣಗಿದಾದ್ಮೇಲೆ ನಾವು ವಾಶ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಮಗೆ ಗೊತ್ತಿರುವಂಥ ಚಿಕ್ಕ ಚಿಕ್ಕ ಮನೆಮದ್ದುಗಳಿಂದ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಬೋದು. ಮತ್ತು ನಾವು ಹೊರಗಡೆ ತೊಗೊಂಡು ಯೂಸ್ ಮಾಡುವಂಥ ಕೆಮಿಕಲ್ ರಹಿತ ಪ್ರಾಡಕ್ಟ್ಗಳೇನಿರುತ್ತೆ, ಕ್ರೀಮ್ಗಳೇನಿರುತ್ತೆ, ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಸುಕ್ಕು ಕಟ್ಟುವಂಥ ಸಂದರ್ಭ ಅಥವಾ ನಮ್ಮ ಸ್ಕಿನ್ನಲ್ಲಿ ಗುಳ್ಳೆಗಳಾಗುವಂಥ ಸಂದರ್ಭ, ಮತ್ತು ನಮ್ಮ ಸ್ಕಿನ್ನು ಏನು ವೈಟ್ ಇರುತ್ತಲ್ಲ ಅದು ಆ ಕ್ಷಣಕ್ಕಷ್ಟೇ ಇನ್ನೂ ಸ್ವಲ್ಪ ವೈಟ್ ಆಗುತ್ತೆ. ಮತ್ತು ಅದು ನಿಧಾನಕ್ಕೆ ಕ್ರೀಮು ಬಿಟ್ಟಾಗ ನಿಧಾನಕ್ಕೆ ಕಪ್ಪಾಗುವ ಸಾಧ್ಯತೆಗಳಿರುತ್ತೆ. ಅದರಿಂದ ನಾವು ಕೆಮಿಕಲ್ ರಹಿತ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಬಿಡಬೇಕು. ಈ ಥರ ಮನೆಮದ್ದುಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಮುಖದ ಕಾಂತಿಯನ್ನು ಇನ್ನೂ ಹೆಚ್ಚು ಮಾಡ್ಕೋಬೋದು. ಮತ್ತು ಇದರಿಂದ ನಿಮಗೆ ಸಹಿತ ತುಂಬ ಅಂದರೆ ತುಂಬ ಬೆನಿಫಿಟ್ಗಳಿದೆ. ಸೊ ಇದರಿಂದ ಎಲ್ಲರೂ ಮನೆಮದ್ದುಗಳನ್ನ ಆದಷ್ಟು ಟ್ರೈ ಮಾಡಿ ನಿಮ್ಮ ಸೌಂದರ್ಯವನ್ನು ನೀವು ಕಾಪಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ಒಂದು 30-40 ನಿಮಿಷ ಡ್ರೈ ಆದಮೇಲೆ ನೀವು ತಣ್ಣೀರಿನಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ನೀವು ಏನು ಮೇಕಪ್ ಮಾಡ್ತಿರಲ್ಲ ಅದು ಮೇಕಪ್ ಮಾಡ್ಕೋಬೋದು. ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ. ನಿಮಗೆ 1 ಅವರಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ಯಾವ ಥರ ನಾವು ತಕ್ಷಣಕ್ಕೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಆರೋಗ್ಯಕರವಾಗಿ ಬೆಳ್ಳಗಾಗ್ಬೋದು ಅಂತ. ನೀವು ಸಹಿತ ಟ್ರೈ ಮಾಡಿ ಫ್ರೆಂಡ್ಸ್. 100% ಇಲ್ಲ 200% ರಿಸಲ್ಟು ಕೊಡುತ್ತೆ. ಇದಕ್ಕೆ ನೀವು ದಿನಗಳು ಕಾಯಬೇಕಾಗಿಲ್ಲ. ಜಸ್ಟ್ 1 ಅವರ್ ವೆಯ್ಟ್ ಮಾಡಿದ್ರೆ ಸಾಕು, ನಿಮಗೆ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಗಿದೆ ಅನ್ನೋದಾದರೆ ನನ್ನ ವಿಡಿಯೋ ಒಂದು ಕೊನೆಯದಾಗಿ ಲೈಕ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಆರೋಗ್ಯ ಟಿಪ್ಸು, ಬ್ಯೂಟಿ ಟಿಪ್ಸು ಇದರೊಂದಿಗೆ ಇನ್ನಷ್ಟು ಹೊಸ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಬಾಯ್.